service. This is a communion service, being the first Sunday of month of July. ಕರ್ತನ ಆದ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಿ ಹೊಸ ಒಂದು ತಿಂಗಳಿಗೆ ನಮ್ಮನ್ನು ತೆಗೆದುಕೊಂಡು ಬಂದದಕ್ಕಾಗಿ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೇನೆ. I welcome you all for this morning service. As we begin, ನಾವು ಕರ್ತನಾದ ದೇವರ ವಚನದಿಂದ ಕೀರ್ತನೆ 34:1-3 ನಾವು ಓದಿಕೊಳ್ಳುವ. As we begin, we will turn to Psalm 34 verse 1-3. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವವರು. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. Amen. I will bless the Lord at all times. His praise shall continually be in my mouth. My soul shall make its boast in the Lord. The humble shall hear of it and be glad. Oh, magnify the Lord with me, and let us exalt his name together. Amen. ಪ್ರಾರ್ಥನೆ ಮಾಡುವ. ಎಲ್ಲರನ್ನು ಪರಾಮರ್ಶಿಸಿಕೊಂಡು ಬರುವಂತ ತಂದೆಯ ದೇವರೇ, ಈ ಬೆಳಗಿನ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ ನಮ್ಮೊಂದಿಗೆ ಉಂಟು, ನಿನ್ನ ಆತ್ಮನ ಪ್ರೇರೇಪಣೆ ಸಹ ಉಂಟು. ನೀನು ನಮ್ಗೆ ಕೊಟ್ಟಿರುವಂತ ಈ ದಿನಕ್ಕಾಗಿ, ಈ ಸಮಯಕ್ಕಾಗಿ ನಿನ್ನನ್ನು ವಂದಿಸಿ ಈ ಆರಾಧನೆಯನ್ನು ನಿನ್ನ ಕೈಗೊಪ್ಪಿಸಿ ಕೊಡುತ್ತಾ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ಪ್ರಾರಂಭದಲ್ಲಿ ನಾವು ಸಂಗೀತ ಪುಸ್ತಕದಿಂದ 58ನೇ ಸಂಗೀತವನ್ನು ಹಾಡಿಕೊಳ್ಳುವ. ನಾವೆಲ್ಲರೂ ನಮ್ಮ ಸ್ಪೀಕರ್ಸ್ ಅನ್ನು ಆನ್ ಮಾಡದೆ, ಮನೆಯಲ್ಲಿ ನಿಮ್ಮ ಪುಸ್ತಕ ಇದ್ದಿದೆಯಾದ್ರೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ನಾನು ಸ್ಕ್ರೀನ್ ಅಲ್ಲಿ ಪ್ರೊಜೆಕ್ಟ್ ಮಾಡಿದ್ದೇನೆ. 58ನೇ ಹಾಡು. ಕ್ರಿಸ್ತ ನಿತ್ಯ ಶೈಲವೇ ಶರಣಾಗು ನನಗೆ, ನಿನ್ನ ಪಕ್ಕೆಯ ರಕ್ತದಿ ಮನಶುದ್ಧಿ ಯಾಗಲಿ. Rock of ages, cleft for me, let me hide myself in thee. Rock of ages, let me hide myself in thee. Let the water and the blood from thy riverside which flow be us in the double cure. Save from wrath and make me pure. Not the labors of my hands can fulfill thy law's commands. Could my tears no respite flow? Could my tears forever flow?
this fleeting breath. Closing death, when I soar to worlds unknown, see on thy judgment throne, Rock of Ages, glad for me. Let me hide myself in thee. ನಾವು ನೋಡ್ತೇವೆ 2ನೇ ವಚನದಲ್ಲಿ, ಆಜ್ಞೆಗನುಸಾರವು ನಾನು ನಡ್ಕೊಳ್ಳಲು ಎಷ್ಟು ಯತ್ನ ಪಟ್ಟರು, ಬಿಕ್ಕಿ ಬಿಕ್ಕಿ ಹತ್ತರು ನನ್ನ ಪಾಪ ಹೋಗದು, ನಿನ್ನ ಕೃಪೆ ಗತಿ. It says, not the labor of my hand can fulfill thy law's command. Could my zeal no respite know? Could my tears forever flow? All for sin could not atone. Thou must save, thou alone. That's the mighty grace of God in our lives. Let us commit ourselves in prayer. I invite you, any of you would like to thank God for this new month and thank Him for the very sustaining grace that God has given to us. You can intercede for us. After that, we will again join in Apostles' Creed. ಯಾರಿಗಾದ್ರೂ ಪ್ರಾರ್ಥನೆ, ಕೃತಜ್ಞತೆ, ಸ್ತುತಿ ಈ ತಿಂಗಳಲ್ಲಿ ದೇವರಿಗೆ ಕೊಡುವುದಾದ್ರೆ ದಯಮಾಡಿ ನೀವು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ. Anyone? Recording. Pastor Alfred, I'm getting some problem here. Voice is resounding. Breaking. Yeah, let's pray. ಯಾರ್ದು ಈಕೋ ಆಗ್ತಾ ಉಂಟು, ಶಬ್ದ ಕೇಳಿಸ್ತಾ ಇಲ್ಲ, ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ನಮ್ಮೆಲ್ಲರನ್ನು ಪರಾಂಬರಿಸಿಕೊಂಡು ಬರುವಂತ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯ ದೇವ್ರೆ, ಈ ಬೆಳೆಗೆ ನೀನು ನಮ್ಮೊಂದಿಗಿದ್ದಿ ಮತ್ತು ನಮ್ಮನ್ನು ಈ ತಿಂಗಳಲ್ಲಿ ನಡೆಸಿದ್ದಿ. ಮಾಡಿದಂತ ಎಲ್ಲಾ ಮಹೋಪಕಾರಗಳಿಗಾಗಿ ಮತ್ತು ನೀನು ಕೊಟ್ಟಂತ ಈ ಜೀವಿತಕ್ಕಾಗಿ, ಈ ಸಭೆಗಾಗಿ, ಈ ಸಭಿಕರಿಗಾಗಿ ಮತ್ತು ಕೊಟ್ಟಂತ ಈ ಅನುಕೂಲಕ್ಕಾಗಿ ನಿನ್ನನ್ನು ವಂದಿಸುವವರಾಗಿ ನಮ್ಮೊಂದಿಗಿರು. ನಮ್ಮ ಆರಾಧನೆಯ ಪ್ರಾರಂಭವು, ಮಧ್ಯಸ್ಥನು, ಅಂತ್ಯವು ನೀನಾಗಿದ್ದುಕೊಂಡು ನಮ್ಮನ್ನು ನಡೆಸಿಕೊಂಡು ಬಾ. ನಿನ್ನ ಆತ್ಮದ ಪ್ರೇರೇಪಣೆಯಿಂದ ನಿನ್ನ ವಾಕ್ಯದ ಆಧರಣೆ ನಮಗೆ ಸಿಕ್ಕಲಿ. ಇವತ್ತು ಬಂದಿರುವಾಗ ನಾವು ನಿನಗೆ ಕೃತಜ್ಞತಾ ಸ್ತುತಿ ಸಲ್ಲಿಸ್ತೇವೆ. ನಿನ್ನ ಅಂಗಳಕ್ಕೆ ಬಂದು ನಾವು, ನೀನು ನಮ್ಮ ದೇವರು, ನಾವು ನಿನ್ನ ಮಕ್ಕಳೆಂಬುದಾಗಿ ಬಾಯಿಂದ ಅರಿಕೆ ಮಾಡ್ತೇವೆ. ನೀನು ಮಾಡಿದಂತ ಎಲ್ಲಾ ಉಪಕಾರಗಳಲ್ಲಿ ನೀನ್ ನಮ್ಮನ್ನು ಈ ಲೋಕದಲ್ಲಿ ತಂದಿದ್ದಿ ಮತ್ತು ಈ ಒಂದು ಕಷ್ಟದ ದಿನಗಳಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿದ್ದಿ. ಅದಕ್ಕಾಗಿ ಸ್ತೋತ್ರ. Eternal God of our life, you are the creator and the redeemer of our life. We thank you for this month that you have added into our life. We thank you, Lord, for all the blessings that you have given unto us. And today, as we have come together as a church of the living God, we as members of the Robinson Kannada Church, we submit ourselves into your loving hands. We seek your blessing. We seek your Holy Spirit's inspiration in our life. Let the words of our mouth, meditation of our hearts be acceptable. And we also seek your help in our worship service. Be with us, oh Father, in this new month. As you were with us in the past month, you continue to lead us and bless us in these difficult circumstances and the days we seek your help. And we know that you are with us and you will bless us. Bless each one of us as we seek your blessings. We thank you, Lord, for this day as we have come into your holy presence. We thank you for your blessings upon our church members. And we also remember, Lord, yesterday you were with us as we have committed the mortal remains of Auntie Joyce Patankar. We thank you for her life and testimony.
We thank you, Lord, for the encouragement the children have spoken. We commit all of the 3 daughters and their families, and also the relatives, friends, and grandchildren into your loving care. Be with them, console them, prepare them, Lord, that you are with us in all our critical situations. You are with us and you will lead us. And we commit all of them at this morning hour into your loving hand. We pray that you be with them, encourage them, and bless them for the life and the testimony the mother has left behind. And we as a church, we remain thankful and grateful unto such a lovely lady of testimony, and also the very life that she has lived has become a remembrance to each one of us. Bless each one of them and our church members at this time. We also thank you and praise you for all the blessings that you have given to us in the church. As a church, we have enjoyed, Lord, and we have seen your faithfulness. Many have been touched by your hands, and they have given their lives unto your hands, and we praise you. We thank you for healing all those who had the COVID-19 and those who had suffered many other illnesses, and you have blessed them. ಅಪ್ಪ ತಂದೆ, ನಾವು ನಿನಗೆ ಕೃತಜ್ಞತಾ ಸ್ತುತಿಯೊಡನೆ ನಮ್ಮ ಸಭಿಕರಿಗಾಗಿ ಮತ್ತು ಸಭಿಕರ ಜೀವಿತದಲ್ಲಿ ಮಾಡಿದಂತ ಎಲ್ಲಾ ಉಪಕಾರಗಳಿಗಾಗಿ ಮತ್ತು ಅವರಿಗೆ ಕೊಟ್ಟಂತ ಆರೋಗ್ಯಕ್ಕಾಗಿ ನೀನು ಮುಷ್ಟಿ ಅವರನ್ನು ಸ್ವಸ್ಥಪಡಿಸಿದಿ, ಕೆಡುಕನ ಕೈಯಿಂದ ತಪ್ಪಿಸಿದ್ದಿ, ಮತ್ತು ನೀನು ಅವರಿಗೆ ಆರೋಗ್ಯ ಭಾಗ್ಯವನ್ನು ನೀಡಿದಕ್ಕಾಗಿ ನಾವು ಸಭೆಯಾಗಿ ಹೊಂದಿಸುವವರಾಗಿದ್ದೇವೆ. ಇವತ್ತು ಅವರೊಂದಿಗಿರು. ಅವರು ಈ ಒಂದು ಪರಿತಪದಿಂದ ಹೊರಗೆ ಬಂದಿರುವಾಗ ಅವರು ಕೃತಜ್ಞತಾ ಸ್ತುತಿಯೊಡನೆ ನಿನ್ನನ್ನು ಆರಾಧಿಸುವಂತೆಯೂ ನಿನ್ನನ್ನು ಮಹಿಮೆ ಪಡಿಸುವಂತೆ ಅವರ ಜೀವಿತಗಳನ್ನು ಆಶೀರ್ವದಿಸು. ನಮ್ಮ ಸಭೆಕರ ಎಲ್ಲಾ ಅಂಗಗಳಿಗಾಗಿ, ಈ ಸಭೆಯಲ್ಲಿರುವಂತ ಯವನಸ್ಥ ಮಕ್ಕಳಿಗಾಗಿ, ಚಿಕ್ಕ ಮಕ್ಕಳಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ಮತ್ತು ನಮ್ಮ ಸಭಾಪಾಲನಾ ಸಮಿತಿಗಾಗಿ ನಾವು ನಿನ್ನನ್ನು ಹೊಂದಿಸ್ತೇವೆ. ಅವರಿಗೆ ಕೊಟ್ಟಿರುವಂತ ಈ ಜವಾಬ್ದಾರಿಕೆಯಲ್ಲಿ ಅವರು ಮಾಡುವಂತ ಎಲ್ಲಾ ಸೇವೆಯನ್ನು ನೀನು ಆಶೀರ್ವದಿಸಿ ನಡೆಸಿದಿ, ಅದಕ್ಕಾಗಿ ಸ್ತೋತ್ರ. ಅವರನ್ನು ನಿನ್ನ ಮಾರ್ಗದರ್ಶನದಲ್ಲಿ ನಡೆಸು. ನಮ್ಮ ಜವಾಬ್ದಾರಿಕೆ ನಿನಗೆ ಒಂದು ದಿನ ನಾವು ಲೆಕ್ಕ ಕೊಡಬೇಕು ತಂದೆ. ಆ ಲೆಕ್ಕವನ್ನು ಕೊಡುವಂತ ಭಯದಿಂದ ಆದ್ರೂ ನಾವು ಯೋಗ್ಯ ಮಕ್ಕಳಾಗಿ ನಿನ್ನ ಒಂದು ರಾಜ್ಯದ ಮಹಿಮೆಗಾಗಿ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸುವಂತೆ ಮತ್ತು ಒಬ್ಬರಿಗೊಬ್ಬರು ನಾವು ಜೀವಿಸುವಂತೆ, ಪ್ರೀತಿಸುವಂತೆ ನಮಗೆ ಕಲಿಸಿಕೊಡು ತಂದೆ. ನೀನು ನಮ್ಗೆ ಈ ಲೋಕವನ್ನು ಪ್ರೀತಿಸಿ ನಿನ್ನ ಒಬ್ಬನೇ ಮಗನನ್ನು ದಯಪಾಲಿಸಿದೆ. ಆತನ ಮುಖಾಂತರ ನಾವು ರಕ್ಷಣೆ ಹೊಂದಬೇಕೆಂಬುದಾಗಿಯೂ ಆತನ ಮುಖಾಂತರ ನಾವು ನಮ್ಮ ಜವಾಬ್ದಾರಿಕೆಯನ್ನು ಆತನ ಹೆಸರಲ್ಲಿ ಮಾಡುವಂತೆ ನಮ್ಮನ್ನು ಕರೆದಿದೆ. ಅದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲಾ ಸೇವೆಗಳನ್ನು ನೀನು ಆಶೀರ್ವದಿಸು. ಈ ಒಂದು ಸೋಂಕು ರೋಗದ ದಿನಮಾನಗಳಲ್ಲಿ ಸಭೆ ಮುಚ್ಚಿರುವಾಗ ಸಭಿಕರೆಲ್ಲರೂ ನಿನ್ನ ಒಂದು ಸಭೆಯನ್ನು ಪ್ರೀತಿಸಿ ಕೊಟ್ಟಂತ ಎಲ್ಲಾ ದೇಣಿಗೆಯನ್ನು ಆಶೀರ್ವದಿಸು. ಕೊಟ್ಟಂತ ಜೀವಿತವನ್ನು ಅವರು ನಿನಗೆ ಕೃತಜ್ಞತಾ ಸ್ತುತಿಯೊಡನೆ ತಂದಂತ ಕಾಣಿಕೆಯನ್ನು ನೀನು ಮೆಚ್ಚಿ ಅವರ ಜೀವಿತಗಳನ್ನು, ಅವರ ಕುಟುಂಬವನ್ನು ಆಶೀರ್ವದಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಒಂದು ಸಹಾಯಕ್ಕಾಗಿ ಮತ್ತು ಅವರು ಮಾಡಿದಂತ ಎಲ್ಲಾ ಒಂದು ಉಪಕಾರಕ್ಕಾಗಿ ತಂದೆ, ಅವರನ್ನು ನೀನು ನಿನ್ನ ಒಂದು ಹಸ್ತದಿಂದ ಆಶೀರ್ವದಿಸಿ ಅವರ ಜೀವಿತವನ್ನು ಪಾವನ ಮಾಡಬೇಕೆಂಬುದಾಗಿಯೂ ಮತ್ತು ಅವರು ಅನೇಕರಿಗೆ ಆಶೀರ್ವಾದವಾಗುವಂತೆ ಅವರ ಜೀವಿತಗಳನ್ನು ನೀನು ಬದಲಾಯಿಸಿ ತಂದೆ. ಇವತ್ತು ಬೆಳಿಗ್ಗೆ ನಾವು ಆರಾಧನೆಯಲ್ಲಿ ಬಂದಿರುವಾಗ ಎಲ್ಲ ಸಭೆಗಳಿಗಾಗಿ ಮತ್ತು ವಿಶ್ವಕ್ಕಾಗಿ, ವಿಶ್ವದ ದಿನದಲ್ಲಿ ಇವತ್ತು ಸಭೆ ಈ ಒಂದು ಭಾರತ ದೇಶಕ್ಕೆ ಬಂದದನ್ನು ಜ್ಞಾಪಕ ಮಾಡಿಕೊಂಡು ಆ ಒಂದು ನಿನ್ನ ಶಿಷ್ಯ ಸೋಮನು ಈ ಭಾರತಕ್ಕೆ ಬಂದು ಆತನು ಮಾಡಿದಂತ ಎಲ್ಲಾ ಒಂದು ಸೇವೆಗಾಗಿ ಮತ್ತು ಆತನ ಒಂದು ಸಾಕ್ಷಿಯಿಂದ ಅನೇಕರು ದಕ್ಷಿಣ ಭಾರತದಲ್ಲಿ ನಿನ್ನನ್ನು ರಕ್ಷಕನೆಂಬುದಾಗಿ ತಿಳಿದುದನ್ನು ಮತ್ತು ನಿನ್ನನ್ನು ಪ್ರೀತಿಸಿದ್ದನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಅದೇ ರೀತಿ ಪಂಡಿತ ರಮಾಬಾಯಿ ಮತ್ತು ಬಂದಿರುವಂತಹ ಎಲ್ಲಾ ಮಿಷನರಿಗಳನ್ನು, ಈ ಭಾರತ ದೇಶದಲ್ಲಿ ಮಾಡಿದಂತ ಎಲ್ಲಾ ಸೇವೆಯನ್ನು ನೀನು ಆಶೀರ್ವದಿಸು. ಈ ಕ್ರೈಸ್ತ ಸಾಕ್ಷಿ ಬಲಗೊಂಡು ಇಲ್ಲಿ ಅನೇಕ ಕ್ರೈಸ್ತ ಕುಟುಂಬಗಳು, ಕ್ರೈಸ್ತ ಸಂಸ್ಥೆ, ಕ್ರೈಸ್ತ ಸಭೆಗಳು ಸ್ಥಾಪಿಸಿರುವಾಗ ಈ ಒಂದು ಸೇವೆಯನ್ನು ನೀನು ಆಶೀರ್ವದಿಸಿ ಇಲ್ಲಿವರೆಗೂ ನಡೆಸಿದೆ. ಈ ಒಂದು ದಿನಮಾನಗಳಲ್ಲಿ ಸಹ ತಿರುಗೊಮ್ಮೆ ನಾವು ಎಲ್ಲಾ ಕ್ರೈಸ್ತ ಸೇವಕರಿಗಾಗಿ, ಕ್ರೈಸ್ತ ಸಭೆಗಳಿಗಾಗಿ ನಾವು ಹೊಂದಿಸಿ ನಿನಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವವರಾಗಿದ್ದೇವೆ. Eternal God, we remember that the Christian witness and testimony in India that has come through your disciple St. Thomas, and we remember that this Christian witness in India has been a blessing to many
South Indians and also many of our friends and relatives. Father God, we thank you for this wonderful testimony that we as a nation remember, and the Christian institution, Christian colleges, Christian missionary organizations, and the NGOs, churches, and our ministry at various levels. We submit them all into your loving care. Let this Christian seed grow in our country, Lord. Let people know that by your love we can overcome all our differences, and by your love we can bring gospel of Jesus Christ into this world. Lord, the authority that you have given unto us, let us responsibly use it for your glory. ಅಪ್ಪ ತಂದೆ, ನಮ್ಮನ್ನು ಇವತ್ತು ಆಶೀರ್ವದಿಸಿ ಈ ಆರಾಧನೆಯಲ್ಲಿ ನಾವು ನಮ್ಮ ಭಾರತ ದೇಶದಲ್ಲಿರುವಂತಹ ಮೆಥಡಿಸ್ಟ್ ಸಭೆಗಾಗಿ, ಸಭಿಕರಿಗಾಗಿ ಮತ್ತು ಸಭಾ ಪಾಲನಾ ಸಮಿತಿಗಳಿಗಾಗಿ, ಸಭಾ ಪಾಲಕರಿಗಾಗಿ ಮತ್ತು ಅಧಿಕಾರಿ ವರ್ಗಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರೆಲ್ಲರನ್ನು ನೀನು ಆಶೀರ್ವದಿಸಿ ಬಲಪಡಿಸು. ಅವರು ನಿನ್ನ ಸೇವೆಯನ್ನು ಮಾಡುವಾಗ, ನಿನ್ನ ಆರಾಧನೆಯನ್ನು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೋ ಅಲ್ಲಿ ನಿನ್ನ ಒಂದು ಆಶೀರ್ವಾದವನ್ನಿಟ್ಟು ಅವರೆಲ್ಲರನ್ನು ನಡೆಸಿಕೊಂಡು ಬರಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಬೆಳಗಿನ ಆರಾಧನೆಯಲ್ಲಿ ನೀನು ನಮ್ಮ ಸಭೆಯಲ್ಲಿದ್ದು ಸಭಿಕರನ್ನು, ಸಭಾ ಪಾಲಕರನ್ನು ನೀನು ಹುರಿದುಂಬಿಸಬೇಕೆಂಬುದಾಗಿಯೂ, ಮತ್ತು ಈ ಒಂದು ದಿನಮಾನಗಳಲ್ಲಿ ಈ ದೂರವಾಣಿಯ ಮೂಲಕ ನಾವು ಮಾಡುವಂತ ಆರಾಧನೆ, ಪ್ರಾರ್ಥನೆ ಮತ್ತು ಎಲ್ಲಾ ತರದ ಒಂದು ಸಭೆಗಳನ್ನು ನೀನು ಆಶೀರ್ವದಿಸಿ ನಮ್ಮ ಸಭೆಯ ಸೇವೆಯನ್ನು ಬಲಪಡಿಸಬೇಕೆಂಬುದಾಗಿಯೂ ಮತ್ತು ಅನೇಕರನ್ನು ನಿನ್ನ ನಂಬಿಕೆಯಲ್ಲಿ ತರುವಂತೆ ಆಶೀರ್ವದಿಸಬೇಕೆಂಬುದಾಗಿ ನಮ್ಮೆಲ್ಲರನ್ನು ನಿನ್ನ ಕೈಗೊಪ್ಪಿಸಿ ಕೊಡುತ್ತೇವೆ. ನಮ್ಮ ದೇಶವನ್ನು ನೀನು ಆಶೀರ್ವದಿಸು. ಈ ಸೋಂಕು ರೋಗ ಕಡಿಮೆ ಆಗಿರುವಾಗ ಮತ್ತು ಈ ಒಂದು ಲಸಿಕೆಯನ್ನು ತೆಗೆದುಕೊಳ್ಳುವಂತ ಜನರ ಮೇಲೆ, ಮತ್ತು ಈ ಸೋಂಕು ರೋಗವು ಇನ್ನು ಮುಂದೆ ಹೆಚ್ಚು ಜನರ ಜೀವಿತಗಳನ್ನು ತೆಗೆದುಕೊಳ್ಳದೆ ನೀನು ನಮಗೆ ದಯಪಾಲಿಸಿದಂತ ಈ ಜೀವಿತದಲ್ಲಿ ನಾವು ಉತ್ತಮವಾಗಿ ಮತ್ತು ನಿನ್ನಗೆ ಮಹಾನ ಮರ್ಯಾದೆ, ಗೌರವ ಮತ್ತು ಆರಾಧನೆಯನ್ನು ಕೊಡುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ ನಮ್ಮ ಸಭೆಗಳನ್ನು, ನಮ್ಮ ಸಭಿಕರನ್ನು ಮತ್ತು ನಮ್ಮನ್ನು ನಿನ್ನ ಬೆಳಕಾಗಿಯೂ ನಿನ್ನ ಉಪ್ಪಾಗಿ ಈ ಲೋಕದಲ್ಲಿ ಉಪಯೋಗಿಸಿಕೊಂಡು ಬರಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಎಲ್ಲಾ ಸೇವೆಯ ಮನೋಭಾವನೆಯನ್ನು ಮತ್ತು ನಮ್ಗಿರುವಂತ ಈ ಭಾರತ ದೇಶದಲ್ಲಿ ಕ್ರೈಸ್ತ ಸಾಕ್ಷಿಯನ್ನು ಬಲಪಡಿಸಿ ನಮ್ಮ ಮೂಲಕ ನಿನಗೆ ನಾವು ನಿಜವಾದಂತ ಗೌರವ ಮತ್ತು ಆರಾಧನೆ ತರುವಂತೆ ಸಹಾಯ ನೀಡಬೇಕೆಂಬುದಾಗಿ, ಎಲ್ಲೆಲ್ಲಿ ನಿನ್ನ ಆರಾಧನೆ ಇವತ್ತು ನಡೀತಾ ಉಂಟು ಅವರ ಮಧ್ಯದಲ್ಲಿ ನೀನಿರು, ಆರೋಗ್ಯವನ್ನು ದಯಪಾಲಿಸು, ಬಲಶಕ್ತಿಯನ್ನು ನೀಡು. ಅಷ್ಟು ಮಾತ್ರವಲ್ಲದೆ ನಿನ್ನ ಪಾರಮಾರ್ಥಿಕವಾದಂತ ಮಾರ್ಗದರ್ಶನದಲ್ಲಿ ಮತ್ತು ನಿನ್ನ ಒಂದು ಆಶೀರ್ವಾದದಲ್ಲಿ ಅನೇಕ ಜನರು ನಿನ್ನ ವಾಕ್ಯದ ಬಳಿಗೆ ಬರುವಂತೆ ಮತ್ತು ನಿನ್ನನ್ನು ಪ್ರೀತಿಸುವಂತೆ ಅವರ ಜವಾಬ್ದಾರಿಕೆಯನ್ನು ಗ್ರಹಿಸಿಕೊಳ್ಳುವಂತೆ ನಮ್ಮೆಲ್ಲರನ್ನು ನಡೆಸಿಕೊಡಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಮಿ ಮೇಲೆ ನೆರವೇರಲಿ. ನಮ್ಮ ಅಂದಿಂದ ಆಹಾರವನ್ನು ನಮ್ಗೆ ದಯಪಾಲಿಸಿ ಕೊಡು. ನಮ್ಗೆ ತಮ್ಮ ಮಾಡಿದ್ರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನಿನ್ನದೇ ಸ್ವಾಮಿ, ಆಮೆನ್. ನಾವು ಅಪೊಸ್ತಲರ ಬೋಧನ ಸೂತ್ರವನ್ನು ಒಟ್ಟಾಗಿ ಹೇಳಿಕೊಳ್ಳುವ. Now we will all together say the Apostles' Creed in unison. It will be read by the speaker there, and I would like you to repeat or say in unison. ಸೂತ್ರವನ್ನು ನಾವೆಲ್ಲರೂ ಒಟ್ಟಾಗಿ ಹೇಳಿಕೊಳ್ಳುವ. I believe in God, the Father Almighty, creator of heaven and earth, and in Jesus Christ, his only Son, our Lord, who was conceived by the Holy Spirit, born of the Virgin Mary, suffered under Pontius Pilate, was crucified, died, and was buried. He descended into hell. The third day he rose again from the dead. He ascended into heaven, is seated at the right hand of God, the Father Almighty. From thence he shall come to judge the living and the dead. I believe in the Holy Spirit, the Holy Catholic Church, the communion of saints, the forgiveness of sins, the resurrection of the body, and life everlasting. Amen. Amen. ಸಭಿಕರಿಗೆ ತಿಳಿಸಬೇಕಾದಂತ ಪ್ರಕಟಣೆ. The announcements for this morning are as follows. ಎಲ್ಲ ಸಭಿಕರಿಗೆ ತಿಳಿದ ಪ್ರಕಾರ
ನಿನ್ನೆ ದಿವಸ ಮಿಸಸ್ ಜಾಯ್ಸ್ ಪಟಾನ್ಕರ್ 93 ವರ್ಷದ ನಮ್ಮ ಸಭಾ ಸದಸ್ಯರು ಅಕಸ್ಮಾತ್ತಾಗಿ ಅವರು ಬೆಳಿಗ್ಗೆ ನಿನ್ನೆ ತೀರಿಕೊಂಡಾಗ ಮತ್ತು ಕುಟುಂಬದವರು ನಮಗೆ ತಿಳಿಸಿದಾಗ ನಾವು ಅವರ ಒಂದು ಶವ ಸಂಸ್ಕಾರವನ್ನು ಸಿಬ್ರಿ ದಲ್ಲಿರುವಂತ ಕ್ರೈಸ್ತ ಒಂದು ಸಿಮಿಟ್ರಿಯಲ್ಲಿ ಫ್ಯೂನರಲ್ ಅನ್ನು ಮಾಡಿರ್ತೇವೆ. ದಯಮಾಡಿ ಅವರ ಕುಟುಂಬದವರಿಗಾಗಿ, ವಿಶೇಷವಾಗಿ 3 ಹೆಣ್ಣು ಮಕ್ಕಳಿಗಾಗಿ, ಶೀಲಾ, ದೀನಾ ಮತ್ತು ಶೋಭಾ ಅವರ ಕುಟುಂಬಕ್ಕಾಗಿ, ಅವರ ಬಂಧು ಮಿತ್ರಾದಿಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. Yesterday we have announced that Mrs. Joyce Patankar, age 93, dear mother and also full member of our church, and she went to be with the Lord in the early hours of the day, and in the evening at 4 p.m. we had her funeral service at Sivdi Cemetery, Mumbai. And we would like you all to uphold them in prayer and seek God's consolation and even peace upon these children, and let them also receive God's comfort during these separation. May God bless them. Online services ನಾವು ನಿಮ್ಮೆಲ್ಲರಿಗೆ ತಿಳಿಸಿದ ಪ್ರಕಾರ ಇದು ವಾರದಿಂದ ವಾರ ಪ್ರತಿ ಭಾನುವಾರ 8:30ಕ್ಕೆ ನಾವು ಝೂಮಿನ ಮುಖಾಂತರ ನಿಮ್ಮ ಮನೆಗಳಿಗೆ ಬರಲು ಬಯಸ್ತೇವೆ. ಮತ್ತು ಈ ದಿನ ಬೆಳಿಗ್ಗೆ 11:30 ಅಥವಾ 12 ಗಂಟೆಗೆ ಯಾವ ರೀತಿ ನಮ್ಮ ಒಂದು ಇಂಟರ್ನೆಟ್ ಸರ್ವಿಸ್ ಇರುತ್ತದೋ ಇದನ್ನು ನಾವು ಯೂಟ್ಯೂಬ್ ಅಲ್ಲಿ ಸಹ ನಾವು ನಿಮ್ಮೆಲ್ಲರಿಗಾಗಿ ಅಪ್ಲೋಡ್ ಮಾಡಲು ಬಯಸ್ತೇವೆ. Keep this in mind. The church online service will be every Sunday morning at 8:30 a.m. and the same thing will be posted on YouTube at around 11:30 according to the internet services. And keep this in your mind and participate. All of you are invited to participate. ನೀವೆಲ್ಲರೂ ಇದರಲ್ಲಿ ಭಾಗ ತೆಗೆದುಕೊಳ್ಳುವುದಕ್ಕಾಗಿ ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಸಭೆಯ ಸದಸ್ಯರ ಹುಟ್ಟು ಹಬ್ಬ ಮತ್ತು ಮದುವೆ ದಿನಗಳು ಈ ರೀತಿಯಾಗಿಂಟು. Today being the 4th July, we have 3 birthdays. We wish them God's blessing. Alvin Chinnappa Kundar, Sunita Wilson Powell, Catherine Nalini Leslie. 5th Wesley Christopher Maben. 6th Jasmine Tatpati, yes Samuel Mitra. 7th Devadas Kunda. 8th July Grishima Valerie Ray and Niraya Arlikatti. 10th Master Aaron David, Gavin Mark Hubert, Jennifer Zenobia Roberts. May God help all these church members. ಇವರನ್ನು ದೇವರು ಆಶೀರ್ವದಿಸಿ ನಡೆಸಲೆಂಬುದಾಗಿ ನಾವು ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಕೊಡುವವರಾಗಿದ್ದೇವೆ. ನಿನ್ನಿನ ದಿವಸ ಸಹ ನೀವು ನಮ್ಮ ಸಭಿಕರು ಹುಟ್ಟು ಹಬ್ಬವನ್ನು ಆಚರಿಸಿದವರೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾನು ವಂದಿಸುವವನಾಗಿದ್ದೇನೆ. Dolly Griffith yesterday, and also we had 1st and 2nd and 3rd. May God bless all of you as it has been announced. No marriage announcements today. ಮದುವೆ ದಿನದ ಶುಭಾಶಯಗಳಿಲ್ಲ ಈ ವಾರ, ಮುಂದಿನ ವಾರ ಇರಬಹುದು. ಇದು ಆನ್ಲೈನ್ ಪೇಮೆಂಟ್ ವಿಷಯ ನಿಮ್ಗೆಲ್ಲ ಗೊತ್ತುಂಟು. ಅನೇಕರು ನಮ್ಗೆ ಸಹಾಯ ಮಾಡಿರ್ತೀರಿ. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. I thank all the members who have been faithfully paying and who have helped the church by God's grace and strength. I would like to thank you all for being faithful contributors and giving on a monthly basis to the bank details which is projected there. I will not read. Confirmation classes. ದೇವರ ವಾಕ್ಯ ಓದುವುದಕ್ಕಿಂತ ಮುಂಚೆ ಕನ್ಫರ್ಮೇಶನ್ ಕ್ಲಾಸಸ್ ಜುಲೈಯಲ್ಲಿ ನಾವು ಶುರು ಮಾಡಲು ಅನೇಕ ತಂದೆ ತಾಯಿಗಳನ್ನು ಬೇಡಿಕೊಂಡಿರ್ತೇವೆ. ನಮ್ಮ ಒಂದು ಸಭಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಿಮ್ಮ ಮಕ್ಕಳು ಪೂರ್ಣಾಂಗವಾಗಿ ಸಭೆಯ ಸದಸ್ಯರಾಗಬೇಕಾದರೆ ನಿಮ್ಮ ಹೆಸರುಗಳನ್ನು ಇಮೇಲ್ ಮುಖಾಂತರ ನನಗೆ ಕಳಿಸಿಕೊಡಿರಿ.
ಅವರ ದೀಕ್ಷಾ ಸ್ಥಾನದ ಸರ್ಟಿಫಿಕೇಟ್, ಹುಟ್ಟು ದಿನದ ಸರ್ಟಿಫಿಕೇಟ್ ನಮ್ಗೆ ಬೇಕಾಗಿರುತ್ತದೆ. ಅದನ್ನು ನೀವು ದಯಮಾಡಿ ಕೊಡ್ತೀರಿ ಎಂಬ ವಿಶ್ವಾಸ ನನಗುಂಟು. ನಾನು ಮೂವರದು ನಾನು ಸ್ವೀಕಾರ ಮಾಡಿರ್ತೇನೆ. ಮೊದಲನೇದಾಗಿ ನಾನು ಮಿಸ್ ರೇಚಲ್ ಅನ್ನ, ಡಾಟರ್ ಆಫ್ ರೂವೆಲ್ ಅಂಡ್ ಅಲ್ವಿರಾ ಅಮ್ಮನ ಅವರ ಹೆಸರು ನನ್ಗೆ ಕೊಡಲಾಗಿದೆ. ಇನ್ನೊಂದು ಕೊಟ್ಟಿದ್ರು ಮಾತ್ರ, ಈಗ ಅವಳು ಈಗ ಇಲ್ಲ, ಆಕೆ ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾಳೆ. ರೇಚಲ್ ಸುಮಿತ್ರದ ಹೆಸರು ಸಹ ನಂಗೆ ಪೂರ್ಣ ಅಂಗಕ್ಕಾಗಿ ಸದಸ್ಯರಾಗಲು ಕೊಟ್ಟಿರ್ತಾರೆ. ಆದ್ರೆ ಆಕೆ ನೇದರ್ಲ್ಯಾಂಡ್ ಅಲ್ಲಿ ಇದ್ರೂ ಸಹ ಆಕೆ ಕ್ಲಾಸ್ ಅಟೆಂಡ್ ಮಾಡಬಹುದು. ಪ್ಲೀಸ್ ಬೇರ್ ದಿಸ್ ಇನ್ ಮೈಂಡ್. if you are not in India, you can join us. I'll send the link. Every Wednesday we have the classes, and I will send the link. Those names I have received: Rachel Amana, one, daughter of Ruel Albira Amana, and also Samson and Pushpa Sumitra's daughter Rachel Sumitra. Her name was given to me, and she is not here. So keep her posting. We can have classes wherever she is working. At present, she is in Netherlands. One more name, Kellen Massey, son of Rajiv and Lauren Massey. His baptism certificate and application has to be received. And these three names we have received. If anyone would like to join the classes, online classes, please send your email at rmmkcc@gmail.com. ಇದಕ್ಕಾಗಿ ನಾವು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಮೆಂಬರ್ಸ್ ಆಗುವಂತವರು ನೀವು ಟ್ರಾನ್ಸ್ಫರ್ ಮುಖಾಂತರ ಆಗ್ಲಿ ಅಥವಾ ದೀಕ್ಷಾ ಸ್ಥಾನದ ಮುಖಾಂತರ ಆಗ್ಲಿ ಪೂರ್ಣಾಂಗದ ಒಂದು ಸಂಸ್ಕಾರದಿಂದ ಆಗಲಿ ಈ ಸಭೆಯ ನೀವು ಸದಸ್ಯರಾಗಬಹುದು. Keep this in mind. The membership of the church preparatory by baptism. Then if you want to transfer your membership to our church, you're free to do that, and you can be a member of our church. And thirdly, you can become by attending the full member class. And if you have not taken full membership class, you can become full member of the church through confirmation. These are the procedures. Keep that in mind, and also pray for the church members as they join the church. Thank you very much. These are the announcements. Shall we look to God in prayer before the scripture? If anyone wants to pray for the members who are celebrating their birthdays and wedding anniversary, are not their wedding anniversaries, are not their birthdays. ಕೃಪಾ ಭರಿತನಾದ ತಂದೆಯ ದೇವರೇ, ನೀನ್ ನಮ್ಮನ್ನು ಆಶೀರ್ವದಿಸಿ ಈ ಸಭಿಕರಿಗಾಗಿ ಪ್ರಾರ್ಥಿಸುವಂತೆ ಕೃತಜ್ಞತಾ ಸ್ತುತಿಯನ್ನು ತರುವಂತೆ ನೀನ್ ನಮ್ಮನ್ನು ಆಶೀರ್ವಾದ ಮಾಡಿದಿ. ಅದಕ್ಕಾಗಿ ಸ್ತೋತ್ರ. ಅವರ ಜೀವಿತಕ್ಕಾಗಿ ನೀನು ಬೇಡುತ್ತೇವೆ. ನೀನು ಅವರೊಂದಿಗಿರು, ಅವರಿಗೆ ಬೇಕಾಗಿರುವಂತ ಎಲ್ಲಾ ಆಶೀರ್ವಾದ ನೀನ್ ದಯಪಾಲಿಸಿ ಅವರ ಹುಟ್ಟು ಹಬ್ಬವನ್ನು ಇವತ್ತು ಮತ್ತು ಮುಂದಿನ ವಾರದಲ್ಲಿ ಇರುವಂತ ಎಲ್ಲಾ ಹೆಸರುಗಳು ನಿನ್ಗೆ ಗೊತ್ತುಂಟು ತಂದೆ. ಅವರ ಕುಟುಂಬ ಮಕ್ಕಳನ್ನು ಮತ್ತು ಅವರ ಜೀವಿತವನ್ನು ನೀನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಒಂದು ಆಶೀರ್ವಾದ ಅವರ ಮೇಲಿಟ್ಟು ನೀನು ಅವರಿಗೆ ಮಹಾ ಆಶೀರ್ವಾದದ ನಿಧಿಯಾಗಿ ನಡೆಸ್ತಾ ಬರಬೇಕೆಂಬುದಾಗಿಯೂ ಮತ್ತು ನಾವು ವಿಶೇಷವಾಗಿ ನಿನ್ನ ಒಂದು ಆಶೀರ್ವಾದದಲ್ಲಿ ಅಲ್ವಿನಿಗಾಗಿ ಮತ್ತು ಸ್ಮೃತಿಗಾಗಿ ಸಹ ಹೊಂದಿಸ್ತೇವೆ. ಅವ್ರಿಗೆ ನೀಡಿದಂತ ಮಗುವಿಗಾಗಿ ಸಹ ನಿನ್ನನ್ನು ಹೊಂದಿಸ್ತೇವೆ. ಆ ಮಗುವನ್ನು ನಿನ್ನ ಒಂದು ಕೃಪೆಯಲ್ಲಿ ನಡೆಸು. ಅವರಿಗೆ ಬೇಕಾಗಿರುವಂತ ಆಶೀರ್ವಾದವನ್ನು ನೀನು ಕುಟುಂಬವಾಗಿ ದಯಪಾಲಿಸಿಕೊಟ್ಟು ಅವರ ತಾಯಿಂದರನ್ನು, ಅವರ ತಂದೆಯರನ್ನು, ಅವರ ಕುಟುಂಬಸ್ಥರನ್ನು ಮತ್ತು ಅವರಿಗಿರುವಂತ ಎಲ್ಲ ಬಂಧು ಮಿತ್ರಾದಿಗಳು ಈ ಸಂತೋಷದಲ್ಲಿ ಪಾಲು ತೆಗೆದುಕೊಳ್ಳುವಾಗ ನೀನು ಅವರನ್ನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಘನ ಮಾನ ಮಹಿಮೆ ಎಲ್ಲವೂ ನಿನಗೆ ಸಲ್ಲಿಸ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನಿಗಾಗಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದೇವರ ವಚನದಿಂದ ಓದಿಕೊಳ್ಳುವಂತ ಭಾಗ ಹಳೆ ಒಡಂಬಡಿಕೆಯಲ್ಲಿ ನಾವು ಎಜಿಕೇಲನ ಪುಸ್ತಕ ಓದ್ತಾ ಇದ್ದೇವೆ. ಎಜಿಕೇಲ 18ನೇ ಅಧ್ಯಾಯ 19ರಿಂದ 23 ವಚನಗಳು ಮತ್ತು ಎರಡನೇದಾಗಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದಂತ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14 ವಚನಗಳು. Today's morning meditation is taken from Ezekiel chapter 18 verses 19 to 23, Matthew 18 9 to 14. If anyone would like to read, you are free.
Ezekiel chapter 18, 19 to 23. Ezekiel chapter 18, 19 to 23. Yet you say, why should the son not bear the guilt of the father? Because the son has done what is lawful and right, and has kept all my statutes and done them, he shall surely live. The soul who sins shall die. The son shall not bear the guilt of the father, nor the father bear the guilt of the son. The righteousness of the righteous shall be upon himself, and the wickedness of the wicked shall be upon himself. But if a wicked man turns from all his sins which he has committed, keep all my statutes, and does what is lawful and right, he shall surely live, he shall not die. None of the transgressions which he has committed shall be remembered against him. Because of the righteousness which he has done, he shall live. Let Lord bless the reading of this verse. ಥ್ಯಾಂಕ್ ಯು ರಾಬರ್ಟ್. ಕನ್ನಡದಲ್ಲಿ ನ್ಯೂ ಟೆಸ್ಟಮೆಂಟ್ ರೀಡಿಂಗ್. ಶಬ್ದ ಬರ್ತಾ ಇಲ್ಲ. ಓದಿ ಹಲೋ, ಓದ್ಬೋದು. ಈ ದಿವಸ ನೇಮಕವಾದ ಹೊಸ ಒಡಂಬಡಿಕೆಯ ಭಾಗ ಮತ್ತಾಯನ ಬರೆದ ಸುವಾರ್ತೆ 18ನೇ ಸಂಧಿ ವಚನ 19ರಿಂದ 14. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕಂದ್ರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ. ಮತ್ತಾಯನ ಬರೆದಂತ ಸುವಾರ್ತೆ ನೋಡಿ 18ನೇ ಅಧ್ಯಾಯ 9ರಿಂದ 14. ಓಕೆ, ಸಾರಿ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ಎರಡು ಕಣ್ಣುಳ್ಳವನಾಗಿದ್ದು ಅಗ್ನಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ನಿಮಗೆ ಹೇಗೆ ತೋರುತ್ತದೆ? ಒಬ್ಬ ಮನುಷ್ಯನಿಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು 99 ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದ್ದನ್ನು ಹುಡುಕುತ್ತಾನಲ್ಲವೇ? ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದಿರುವ 99 ಕುರಿಗಳಿಗಿಂತ ಆ ಒಂದಕ್ಕೋಸ್ಕರ ಹೆಚ್ಚಾಗಿ ಸಂತೋಷ ಪಡುವನೆಂದು ನೀವನಾದ್ರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ದೇವರ ಪರಿಶುದ್ಧ ವಾಕ್ಯಗಳ ನಮ್ಮೆಲ್ಲರ ಆತ್ಮದ ಲಾಭಕ್ಕಾಗಿ ಆತನ ನಾಮದ ಮಹಿಮೆಗಾಗಿ ಆಶೀರ್ವದಿಸಿ. Thank you, Akka. Thank you, Robert, and thank you, Sister Helen, for the reading. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ 80ನೇ ಸಂಗೀತವನ್ನು ಹಾಡಿಕೊಳ್ಳುವ. 80ನೇ ಸಂಗೀತ, our hymn book, hymn number 80. We will all sing together. ಭಯವೇನಿಲ್ಲ, ಸಂತೋಷವೇ, ಯೇಸು ಎನ್ನ ಆತ್ಮದ ಆಶ್ರಯನು, ಸ್ವರ್ಗದ ಭಾಗ್ಯ ಬಾಧ್ಯತೆ ನನಗುಂಟು ಅಭಯವು. ಬ್ಲೆಸ್ಡ್ ಅಶ್ಯೂರೆನ್ಸ್, ಜೀಸಸ್ ಇಸ್ ಮೈನ್. ಇದನ್ನು ನಾವು ಹಾಡಿಕೊಳ್ಳುವ. Oh, what a foretaste of
ಈ ಬೆಳಗಿನ ವಾಕ್ಯ ನಮ್ಗೆ ಓದಿದ ಒಂದು ಭಾಗದಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಅದೇನಂದ್ರೆ, ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರ ಎಷ್ಟು ದೊಡ್ಡದು. ನಾವು ಒಬ್ಬಂಟಿಗರಾಗಿ ಅಥವಾ ಗುಂಪಾಗಿ ದೇವರ ಸೇವೆಯಲ್ಲಿರುವಾಗ ಇದನ್ನು ನಾವು ಯೋಚನೆ ಮಾಡೋದು ಬಹಳ ಬಹಳ ಮುಖ್ಯವಾದ. Today morning, I was looking at the responsibility of the church, individual or collective. Because the scripture portion which we have read, it talks about responsibility of each of us as a church. ದಯಮಾಡಿ ಇದನ್ನು ಜ್ಞಾಪಕ ಮಾಡಿಕೊಂಡು ಯೋಚನೆ ಮಾಡಿ. ನೀವು ಓದಿದಂತ ವಾಕ್ಯದಲ್ಲಿ 18ನೇ ಅಧ್ಯಾಯ 20ನೇ ವಚನ. You look at it, we read chapter 18 verse 20. ಇಲ್ಲಿ ಬರೀತದೇನಂದ್ರೆ, ಪಾಪ ಮಾಡುವವನೇ ಸಾಯುವನು, ಮಗನು ತಂದೆಯ ದೋಷ ಫಲವನ್ನು ಅನುಭವಿಸನು, ತಂದೆಯು ಮಗನ ದೋಷ ಫಲವನ್ನು ಅನುಭವಿಸನು, ಶಿಷ್ಟತನದ ಫಲವು ಶಿಷ್ಟನದೇ, ದುಷ್ಟತನದ ಫಲವು ದುಷ್ಟನದೇ. This scripture is clearly saying, verse 20 I am reading, the soul who sins shall die. The son shall not suffer for the iniquity of the father, nor the father suffer for the iniquity of the son. The righteousness of the righteous shall be upon himself, and the wickedness of the wicked shall be upon himself. This is very clear. The ಪೀಠಿಕೆಯಲ್ಲಿ ಅಥವಾ ಪರಿಚಯ ನಾನು ಮಾಡಿ ಕೊಡಬೇಕಾದ್ರೆ ಜವಾಬ್ದಾರಿ ಅನೇಕರು ನೆನೆಸ್ತಾರೆ, ಇದು ಒಂದು ಮುಂದೆ ನಾವು ಮಾಡುವಂಥದ್ದು. ಈಗ ಯಾಕೆ ನಾವು ಜವಾಬ್ದಾರಿಕೆಯನ್ನು ತಗೊಳ್ಬೇಕು, ಯಾಕೆ ನಾವು ಇದರ ವಿಷಯದಲ್ಲಿ ಯೋಚನೆ ಮಾಡಬೇಕು? ಯಾಕಂದ್ರೆ ನಾವು ಯೋಚನೆ ಮಾಡುವಾಗ ಇದು ಇಸ್ರಾಯೇಲ್ ಜನಾಂಗ, ಯಹೂದಿ ಜನಾಂಗ ಮತ್ತು ಎಜಿಕೇಲನ ಒಂದು ಪುಸ್ತಕದಿಂದ ಎಜಿಕೇಲನ ಒಂದು ಜವಾಬ್ದಾರಿಕೆ ಏನಂದ್ರೆ, ಎಜಿಕೇಲನು ಈ ಒಂದು ವಲಸೆ ಹೋಗಿರುವಂತ ಇಸ್ರಾಯೇಲರಿಗೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ತಿಳಿಸ್ತಾನೆ, ಏನಂದ್ರೆ ನೀನು ಇದನ್ನು ಯೋಚನೆ ಮಾಡು, ಯಾಕೆಂದ್ರೆ ನಾನು ಈ ಜವಾಬ್ದಾರಿಕೆ ಅಥವಾ ಹೊಣೆಗಾರಿಕೆಯನ್ನು ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಈ ದೇಶದಲ್ಲಿ ನಿಮಗೆ ಕೊಟ್ಟಿರುತ್ತೇನೆ. ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ, ಇದು ನಾನು ನೇಮಕ ಮಾಡಿದಂತ ಸ್ಥಿತಿಯ. When you look at the pandemic, you think about it, this is not created by me or you, but still we have to go through it. In the same way, people of Israel, when they were as exile, they were away from their blessed place called Jerusalem and the temple, and away from all the blessed things God had given them, the land which was flowing with honey, right, and flowing with milk. And they must have been very sad when they were in Babylon. They did not create it. People were saying, my forefathers have sinned, and I am now experiencing the exile. This is always a mind of each of us. If there is a prosperity, we tell that because of my forefathers. If there is suffering, you also say this is because of my forefathers. Isn't it? ಇದು ಸತ್ಯ ಅಲ್ಲ? ನಾವು ಯೋಚನೆ ಮಾಡಬೇಕು. ನಾವು ಕ್ರೈಸ್ತರಾಗಿ ಇವತ್ತು ಯೋಚನೆ ಮಾಡಬೇಕಾದದ್ದು ಏನಂದ್ರೆ, ಇದೆಲ್ಲಾ ಒಂದು ಪರಿಸ್ಥಿತಿಯಲ್ಲಿ, ಕಷ್ಟದಲ್ಲಿ ಎಜಿಕೇಲ್ ತನ್ನ ಜನರ ಮುಖಾಂತರ ಮಾತನಾಡಿದಂತ ಒಂದು ವಿಷಯ ಏನಂದ್ರೆ, ಈ ವಿಷಯ ಮಗನು ತಂದೆ ದೋಷ ಫಲವನ್ನು ಅನುಭವಿಸನು, ತಂದೆ ಮಗನ ದೋಷ ಫಲವನ್ನು ಅನುಭವಿಸನು, ಶಿಷ್ಟನು ಶಿಷ್ಟತನದ ಫಲವನ್ನು ಶಿಷ್ಟನದೇ, ದುಷ್ಟನದ ಫಲವು ದುಷ್ಟನದೇ. The responsibility God deals with each one of us. How we are
acting, how we are responsibly doing God's will. Three kinds of things God has given to Ezekiel to speak to the people. What is that? God dealt with the past. ಅವರ ಹಿಂದಿನ ಜೀವಿತವನ್ನು ದೇವರು ತೋರಿಸಿಕೊಟ್ಟಿದ್ದಕ್ಕಾಗಿ ಎಜಿಕೇಲನಿಗೆ ಈ ವಾಕ್ಯ ಕೊಡಲ್ಪಟ್ಟಿದೆ. ನಾವು ನೋಡ್ತೇವೆ ಎಜಿಕೇಲನಲ್ಲಿ, if you look at Ezekiel verse chapter 18 verse 1, ಯೆಹೋವನು ಮತ್ತೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು, ತಂದೆಗಳು ಉಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂಬ ಗಾದೆಯನ್ನು ನೀವು ಇಸ್ರಾಯೇಲ್ ದೇಶದ ವಿಷಯವಾಗಿ ಹೇಳುವುದೇಕೆ? ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜೀವದಾಣೆ, ಈ ಗಾದೆಯನ್ನು ಇಸ್ರಾಯೇಲಿನಲ್ಲಿ ಇನ್ನು ಎತ್ತಬೇಕಾಗುವುದಿಲ್ಲ. See, people of Israel, when they were in the exile, verse chapter 18 verse 1, there was one proverb. They always used to give this as an excuse. What was the proverb? It says, what do you mean by repeating this proverb concerning the land of Israel? The fathers have eaten the sour grape, and the children's teeth are set on edge. Set on edge. This is an excuse. See, when the responsibility is given to us, we should always do it faithfully. Don't give excuses. Don't blame others. Don't do things which the Bible does not encourage us to say. Here, people of Israel, he was telling God dealt with the past. He was saying our God always reminds about our past, present, and future. He remembers. But what about God? God has any past? God has any future? God has any present? You look at God's word, John chapter 8 verse 58. When Jesus was talking about his existence, ಆತನ ಇರುವ ಒಂದು ಸ್ಥಿತಿಯನ್ನು ನಾನು ತೋರಿಸ್ತೇನೆ. ಯೋಹಾನನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ. Please turn with me. John chapter 8 verse 58. Verse 58. 58ನೇ ವಚನ. ಯೇಸು, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂತನು. ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆ ನಾನಿದೆ. In English it says, Jesus said to them, truly, truly, I say to you, before Abraham was, I am. For God, it is always I am. Moses, when he asked, what is your name? I am who I am. See, God always lives in the present. And he talks about the present. I was anta helilla. Nanu ಏನಾಗಿದ್ದೇನೆ? ಇದ್ದವನು. ನಾನಿದ್ದೇನೆ. ಇದ್ದವನು. Present continuous tense. God is there. And for him, there is no time like past or future. He lives beyond the time. ದೇವರು ಆತನು ಹಿಂದಿನ ಸ್ಥಿತಿಯಲ್ಲಾಗಲಿ ಮುಂದಿನ ಸ್ಥಿತಿಯನ್ನಾಗಲಿ ಯೋಚಿಸುವಂತ ಒಂದು ವಿಷಯ ನಾವು ನೋಡುವುದಿಲ್ಲ. ಆದ್ರೆ ನಮ್ಮ ಜೊತೆ ಈಗ ಇದ್ದಾನೆ, ಈ ಕಷ್ಟದಲ್ಲಿ ಸಹ ಇದ್ದಾನೆ. He deals with the past. When we were born, we came into this world that filled with the circumstances we did not create. I want to tell you happy news about Alvin, Chinnappa, Kundar, and Smriti. They have been blessed with a baby girl last week. They informed me. And it is a blessing to the church. Church has been added with one preparatory member. I was happy. And this is what, when this girl is born, it's a pandemic. She did not create it. She is not responsible. But as she has come into the world, ಆಕೆ ಹುಟ್ಟಿದ ದಿನದಿಂದ ನಾವು ಆಕೆನ ಏನ್ ಮಾಡ್ತೇವೆ? ಪ್ರೀತಿಯಿಂದ ಲಾಲನೆ ಪೋಷಣೆ ಆಕೆಗೆ ಕೊಡುವಂತದನ್ನು ಕೊಟ್ಟಾಗ ಆಕೆ ದೊಡ್ಡವಳಾಗಿ ಆಕೆ ನಮ್ಮ ಮಧ್ಯದಲ್ಲಿ ನಾವು ಇರುವಂತ ಸ್ಥಿತಿಯಲ್ಲಿ ಆಕೆ ಹಿಂದಿನದ್ ನೋಡುವುದಿಲ್ಲ, ಮುಂದಿನದು ನೋಡುವುದಿಲ್ಲ. ಆಕೆ ನೋಡುವಂತದ್ದೇನು? ನನ್ನ ತಾಯಿ ತಂದೆ ಇವತ್ತು ನನಗೆ ಏನ್ ಮಾಡ್ತಾರೆ. What are we doing for our children today? The heavy hand of the past rests upon Israel. People were thinking the fathers have eaten the sour grape and our teeth have been on the edge. They were looking at the past. They were blaming
the forefathers, and they were saying that they have created and we are in today exile. We are away from all this. God had called them to make their lives count for him, even in that exile. ಆತನು ತನ್ನ ಜೀವಿತವನ್ನು ಅವರಿಗೆ ಕೊಟ್ಟಾಗ, ಆ ಒಂದು ಬ್ಯಾಬಿಲೋನ್ ದೇಶಕ್ಕೆ ತೆಗೆದುಕೊಂಡು ಹೋದಾಗ, ಅವ್ರು ಏನ್ ಮಾಡ್ಬೇಕಾಯ್ತು? ಅವರು ತಿರಸ್ಕಾರ ಮಾಡಬಾರ್ದಿತ್ತು. ದೇವರನ್ನು ಅವರು ತಿರಸ್ಕಾರ ಮಾಡಿದ್ರು, ದೇವರ ಕಾರ್ಯವನ್ನು ಅವರು ತಿರಸ್ಕಾರ ಮಾಡಿದ್ರು, ದೇವರ ಒಂದು ಕೊಟ್ಟಂತ ಆಜ್ಞೆಗಳನ್ನು ಅವರು ಮೀರಿ ದೇವರನ್ನು ಮರೆತು ಬಿಡುವಂತ ಸ್ಥಿತಿಗೆ ಬಂದರು. ಅವರೇನು ಮಾಡಿದ್ರು? ಅವರ ತಂದೆ ತಾಯಿಗಳನ್ನು ಅವರು ಪರಿಗಣಿಸಲಿಲ್ಲ, ನಿರಾಶಾವಾದಿಗಳಾಗಿ ಜೀವಿಸಿದ್ರು. Cynical. Many of us have become cynical nowadays. I was reading in the paper and it says most of these pandemic days, 1 year, 6 months have gone by. Children have not met their friends. Children have not interacted on the ground with their friends, playing cricket or football or shuttlecock, or they have not come out of the house. And they have become cynical. What is happening? No school. ಅವರು ನಿರಾಶಾವಾದಿಗಳಾಗಿ ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾರೆ. ಅವರಿಗೆ ನಾವು ಏನ್ ಕೊಡ್ಬೇಕು? ದೇವರು ನಮ್ಮವನ್ನು ಏನ್ ಮಾಡ್ತಾನೆ? ಇವತ್ತು ಕೊಟ್ಟಂತ ಸ್ಥಿತಿಯಲ್ಲಿ ಸಹ ಹಿಂದಿನ ವಿಷಯವನ್ನು ಜ್ಞಾಪಕಕ್ಕೆ ತರುವಂತವನಾಗಿದ್ದಾನೆ. ಆತನು ಹೇಳ್ತಾನೆ, ಎಜಿಕೇಲ 18, ತಂದೆ ತಾಯಿಗಳು ಹುಳಿ ದ್ರಾಕ್ಷಾರಸವನ್ನು ತಿಂದರು, ಮಕ್ಕಳ ಹಳ್ಳುಗಳು ಚಳುತಿ ಹೋಗಿವೆ. The fathers have eaten the sour grape and the children's teeth are set on the edge. These Hebrew people using these proverbs to cover up their sin and the guilt. They use these proverbs. Now, sir, we have such a sarcastic proverbs in our lives. All this is because of that man. All because of that woman. We blame it. We blame. God says, I'm wary of hearing this. Don't talk about the past. Don't talk about what has happened. God, don't talk that what is going to happen. He says, I'm feeling sorry for you people because the consequences they are suffering as a result of their father's sin. No, it is because of your sin. Because of your sin. Today we are in the situation. Many fathers, many people think that the responsibility for themselves and their own sin and their own shortcoming, they have forgotten. They blame the past. God has no past. Today we should recognize my past is in Christ Jesus, has been buried. I am a new creation. I am a new man. I want to live for him. ನನ್ನ ಒಂದು ಹಳೆ ಜೀವಿತ ನಾನು ಯೇಸು ಕ್ರಿಸ್ತನಲ್ಲಿ ಅದನ್ನು ಸಮಾಧಿ ಮಾಡಿದ್ದೇನೆ. ನಾನು ಜೀವಿಸುವಾಗ ನಾನು ಹೊಸದಾಗಿ ಕ್ರಿಸ್ತನಲ್ಲಿ ಜೀವಿಸುವಂತವನಾಗಿ, ನನ್ನದು ಹಿಂದಿನ ಎಲ್ಲಾ ಸ್ಥಿತಿ ದೇವರು ಕ್ಷಮಿಸಿದ್ದಾನೆ. ನಾನೀಗ ನನ್ನ ಒಂದು ವಾಸ್ತವ ಜೀವಿತವನ್ನು ಆತನಿಗೆ ಜವಾಬ್ದಾರಿಕೆಯಲ್ಲಿ ನಾನು ಜೀವಿಸುವವನಾಗಿದ್ದೇನೆ. ಎರಡನೇದಾಗಿ, God deals with the present. ವಾಸ್ತವಿಕೆಯಲ್ಲಿ ಆತನು ನಮ್ಮನ್ನು ನಡೆಸುವಂತವನಾಗಿದ್ದಾನೆ. The responsibility is placed upon us. Present responsibility. I told about babies coming into this world, individuals coming into this world, every other individual in this world. ನಾವು ಸದಾಚಾರ ನೋಡಿಬೇಕಾದ್ರೆ ನಮ್ಮ ಮಕ್ಕಳು ನೀತಿಯನ್ನು ಅನುಭವಿಸಿ ಅಥವಾ ಅವರು ನೈತಿಕ ಜೀವಿತವನ್ನು ಮಾಡಬೇಕಾದ್ರೆ ನಾವೇನ್ ಮಾಡ್ಬೇಕು? ಇವತ್ತು ವಾಸ್ತವಿಕ ಜೀವಿತದಲ್ಲಿ, today in this pandemic, in the present situation, our children should know what is right, what is wrong. ಸದಾಚಾರ ನಾವು ತಿಳಿಸಬೇಕು. ಯಾಕಂದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಏನಂದ್ರೆ, ಅವರು ಬ್ಯಾಬಿಲೋನ್ ದೇಶದಲ್ಲಿರುವಾಗ ಬ್ಯಾಬಿಲೋನಿನವರ ಹಾಗೆ ಆದ್ರು, ದೇವರನ್ನು ಮರೆತು ಬಿಟ್ಟರು. See, this is what happened to the people of Israel in Babylon.
they forgot God. They forgot their present situation. And what did they do? They shirked their responsibilities. And they wanted to accept neighbors' standards. ಅವರು ತಮ್ಮ ಒಂದು ನೆರೆಯವರು ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ. ಅವರು ಕೈ ಕಟ್ಟಿದ್ರೆ ಕೈ ಕಟ್ಟು, ಅವ್ರು ಒಳ್ಳೆ ಬಟ್ಟೆ ಹಾಕಿದ್ರೆ ಇವ್ರು ಸಹ ಒಳ್ಳೆ ಬಟ್ಟೆ. ಆಮೇಲೆ ಅವರು ಹೋಗ್ತಾ ಇರುವಾಗ ಅವರ ಜೊತೆ ನಾವು ಸಹ ಹೋಗ್ತೇವೆ. It is said in English, drift with the tide. We drift with the tide. The present situation has come to that. What others are doing, let us do. ಯಾಕಂದ್ರೆ ಇಂಟರ್ನೆಟ್ ಇಷ್ಟು ನಮ್ಗೆ ಸಹಾಯ ಮಾಡ್ತದಲ್ಲ, we come to know what people are doing, what people are wearing, what people are doing in their churches. We want to do that. Let's live like Babylonians. ನಾವು ಪ್ರಶ್ನೆ ಮಾಡಿ ಇವತ್ತು ನಾವು ಯಾವ ರೀತಿ ಜೀವಿಸ್ತೇವೆ? Today we are the light of the world, we are the salt of the earth, we are the witnesses for Jesus Christ. ನಾವು ಬೆಳಕಾಗಿದ್ದೇವೆ, ಉಪ್ಪಾಗಿದ್ದೇವೆ, ನಾವು ಈ ಲೋಕದಲ್ಲಿ ಸಾಕ್ಷಿ ಜೀವಿತಗಳಾಗಿದ್ದೇವೆ. ಆದ್ರೆ ನಾವು ಇವತ್ತು ಬ್ಯಾಬಿಲೋನಿನವರ ಹಾಗೆ ಜೀವಿಸಿದೆಯಾದ್ರೆ ದೇವರು ಎಜಿಕೇಲನಿಗೆ ಹೇಳ್ತಾನೆ, ನೀನು ಈ ರೀತಿಯಾಗಿ ಹೇಳು. ಏನಂದ್ರೆ ಅದು 22ನೇ ವಚನ, 22nd verse. ಅವರು ಮಾಡಿದ ಯಾವ ಅಪರಾಧವೂ ಅವರ ಲೆಕ್ಕಕ್ಕೆ ಸೇರಲ್ಪಡದು, ಅವನು ಮಾಡುತ್ತಿರುವ ಸಧರ್ಮದಲ್ಲಿಯೇ ಅವನು ಬಾಳುವನು. Present, he is talking about present. Verse 22, none of the transgressions that he has committed shall be remembered. Clean against him. For the righteousness that he has done, he shall live. God loves us, friends. God loves us so much. Nodri, idannu ನಾವು ಗ್ರಹಿಸಿಕೊಳ್ಳಬೇಕೇನಂದ್ರೆ, God gave Ezekiel word for his people. ಏನಂತ 4ನೇ ವಚನದಲ್ಲಿ ಹೇಳ್ತದೆ ನೋಡಿರಿ, behold, all souls are mine, and the soul of the Father as well as the soul of the Son is mine. The soul who shall sin shall die. ಆತನು ಬರೀತಾನೆ 4, ಇಗೋ ಸಕಲ ನರ ಪ್ರಾಣಿಗಳು ನನ್ನವೇ, ತಂದೇನು ಮಗನೇನು ನರ ಪ್ರಾಣಿಗಳೆಲ್ಲವೂ ನನ್ನ ಅಧೀನದಲ್ಲಿವೆ. ಪಾಪ ಮಾಡುವ ಪ್ರಾಣಿಯೇ ಸಾಯುವುದು. ಪಾಪ ಮಾಡುವ ಪ್ರಾಣಿ ಅಥವಾ ಇಟ್ ಇಸ್ ಅ ಸೋಲ್, ಪ್ರಾಣ. ಆ ಪ್ರಾಣ ದೇವರು ಪ್ರೀತಿ ಮಾಡ್ತಾರೆ. Devil also loves our soul. Jesus also loves our soul. And if they both love us, friends, today in the present context, we have to think about the sons that is righteous will live. The children who are righteous in Jesus Christ live. And 2 questions I want to ask you. What is life? What is death? What is life? What is death? ಹಾಗಾದ್ರೆ ಜೀವ ಅನ್ನುವಂಥದ್ದೇನು? ಅದು ಬರೀ ನಾವು ಭೌಗೋಳಿಕವಾಗಿ ಈ ಲೋಕದಲ್ಲಿ ಬಂದು ಜೀವಿಸುವಂತದ್ದ? ಅದೇನಂದ್ರೆ ದೇವರು ನನ್ನನ್ನು ಪ್ರೀತಿ ಮಾಡ್ತಾನೆ, ದೇವರು ನನ್ನ ಪ್ರಾಣವು ನಾಶವಾಗಿ ಹೋಗಬಾರದು. ಇಡೀ ಮನುಷ್ಯನು ಏನ್ ಮಾಡ್ತಾನೆ, ಎಲ್ಲವನ್ನು ಗಳಿಸಿ ಪ್ರಾಣ ನಷ್ಟವಾದರೆ ಪ್ರಯೋಜನವೇ. You may win the whole world and lose your soul. God is looking at the present soul of a man. The person who has life, he has to desire to become involved with God. ದೇವರೊಂದಿಗೆ ನಾವು ಒಂದಾಗಬೇಕು. ಪ್ರಾಣ ಆಮೇಲೆ ಮರಣ ಅಂದ್ರೆ ಏನು? ಮರಣ ನಾವು ನಮ್ಮ ಜೀವಿತದಲ್ಲಿ ಜೀವಿಸಿ ನಮಗೆ ಕೊಟ್ಟಿರುವಂತ ಎಲ್ಲಾ ಆಶೀರ್ವಾದಗಳನ್ನು ಅನುಭವಿಸಿ ಸಾಯುವಂತ ಮರಣ. See, life and death. God speaks of his people about spiritual life and spiritual death. Soul, a soul God loves, and that soul's life and that soul's death, God does not want it to go away. ಇಲ್ಲಿ ನಾವು ಬರಿತೇವೆ 32, please turn with me, verse 23. It says, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾಯುವಿಯಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು, ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. What he says in verse 23,
Have I any pleasure in the death of the wicked soul? Declares the Lord, and not rather that he should turn from his way and leave. ಆತನು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಂತದ್ದು ಕಲಿಬೇಕಂತ ಹೇಳ್ತಾನೆ. neither can one generation keep another generation receiving the spiritual life. No person can hide spiritually behind his family, behind his church, behind his nation, behind his tribe. People of Israel, they thought that God has chosen us, God has blessed us, God will take care of us. No, it is your individual involvement. Neenu individually responsible to God for the way you and I live in this world, which you and I did not create. It is created by somebody else. In this, we have to live the way God wants us to live. Thirdly and finally, God deals with future in regard to our relationship with him. ಆತನು ಮುಂದಿನ ಜೀವಿತವನ್ನು ಆತನು ನೆನೆಸುವಾತನಾಗಿನ. ಈಗ ಫುಟ್ಬಾಲ್ ನೀವೆಲ್ಲರೂ ನೋಡ್ತೀರಿ. Euro 2020 is now going on. Baseball is going on. Basketball is going on. Sports have started. And I want to tell you, in football, the one person who is called the center forward, left, right, center forward, and the people who are at the baseline. These 10 people who take the ball and go forward, there is one thing we have to remember, that their eyes is on the ball. Nobody looks here and there. They look their partners, they look at the other end, how they can score a goal. Friends, our life, we as team, where are we looking? What are we looking at? What he does, and individually it counts in the game. 11 people, when they play, one individual's contribution is more important, and all of us have to contribute. And therefore, a man or a husband, a father, my wife will take care of my religion in the family. Nobody can say that. ನಾವು ನೋಡ್ತೇವೆ ಫುಟ್ಬಾಲ್ ಅಲ್ಲಿ ಆ ಒಂದು ಆಟಗಾರರು ಆಡುವಾಗ ಅವರ ದೃಷ್ಟಿ ಆ ಒಂದು ಚೆಂಡುವಿನ ಮೇಲೆ ಇರ್ತದೆ. ಅವರು ತಮ್ಮ ಒಂದು ಶರ್ಟ್ ಅನ್ನು ಹಾಕಿದವರು, ರೆಡ್ ಕಲರ್ ಅಥವಾ ಬ್ಲೂ ಗ್ರೀನ್ ಯಾವ ಶರ್ಟ್ ಹಾಕಿ ಆಡ್ತಾರೆ, ಅವರ ಮೇಲೆ ಇರ್ತದೆ, ಬೇರೆ ಎಲ್ಲಿ ಸಹ ನೋಡುವುದಿಲ್ಲ ಅವರು. ಅಂಡ್ ದೇ ಟೇಕ್, ಅದನ್ನು ಅವರು ಗೋಲಿನ ಬಳಿಗೆ ತೆಗೆದುಕೊಂಡು ಹೋಗಲು ಪ್ರಯತ್ನ. ಅದೇ ರೀತಿ ನಮ್ಮ ಒಂದು ದೃಷ್ಟಿ ಸಹ ಈ ಒಂದು ಲೋಕದಲ್ಲಿ ತಂದೆಯಾದ ದೇವರ ಒಂದು ಚಿತ್ತಕ್ಕನುಸಾರವಾಗಿರಬೇಕು. ನಾವು ಸಭೆಯಾಗಿ, ನಾವು ಜನರಾಗಿ, ದೇವರ ಸೇವೆಯಲ್ಲಿ ಇರುವಂತವ್ರು ನಾವು. ಇದು ದೇವರ ಸಭೆ. ಇದರಲ್ಲಿ ನಾವೇನ್ ಮಾಡ್ಬೇಕು, ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಬೇರೆಯವ್ರಿಗೆ ಹಾಕ್ತೇವೆ. ಅದು ಅಯ್ಯ ಮಾಡ್ಬೇಕು, ಅದು ನನ್ನ ಹೆಂಡತಿ ಮಾಡ್ಬೇಕು, ಅದು ನನ್ನ ಸಹೋದರ ಸಹೋದರಿ ಮಾಡ್ಬೇಕು. ಅದು ನನ್ನ ಕೆಲಸವಲ್ಲ. ಅದನ್ನು ನೀವು ದಯಮಾಡಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡ್ರಿ. ಯಾಕಂದ್ರೆ ಅಲ್ಲಿ ಇಸ್ರಾಯೇಲ್ ಜನಾಂಗ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನೀವು ಮುಂದೆ ನೋಡ್ರಿ 6ನೇ ವಚನ. If he does not eat upon the mountain or lift up his eyes to the idols of the house of Israel, does not defile his neighbor's wife or approach the woman in her menstrual impurity, and does not oppress anyone, but to restore to the debtor his pledges, commit no robbery, gives his bread to the hungry, covers the naked with the garment, does not lend at interest and take any profit, withholds any hand from injustice, executes true justice between man and man, and walks in my statutes. See, God expects today, when God wants to handle your future, present life is very important. Present life is very important. Don't blame others. Don't pass the buck to others. Ezekiel was preaching to the group of the people, most of whom were pleasant and charming fellows. They were all beautiful people.
In exile, they used to take intelligent, very handsome, strong people with a lot of agilities and skills, and they used to be taken away. And to them, Ezekiel was talking, verse 32, 32ನೇ ವಚನ, in the same chapter. What he says, ಸಾಯುವವನು ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ. What he says, I have no pleasure in the death of anyone, declares the Lord God, so turn and live. ದಯಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳಿರಿ. His sins, ಆತನು ಮಾಡಿದಂತ ಪಾಪವನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿ ದೇವರು ಹೇಳಿದ್ದನ್ನು ಮಾಡಿದೆಯಾದ್ರೆ ಅವನು ಏನ್ ಮಾಡ್ತಾನೆ? ಜೀವಿಸ್ತಾನೆ, ಅವನು ಸಾಯುವುದಿಲ್ಲ. For I have no pleasure in the death ಅಂತ ಹೇಳ್ತಾರೆ. Death of him that dieth, says the Lord. Wherefore turn yourself and you live. ನೀನು ಜೀವಿಸಬೇಕು. See, we live here with a meaningful relationship, meaningful fellowship, meaningful service. This is what God expected them to do in Babylon. In all this, God is saying, I care for your present. God cares for us. God cares for each one of us. I made you so that you can respond to my love. Indeed, you may live at the time of history when things are pretty bad. Pandemic is such a bad thing. So many people are dying. So many people are suffering. And God expects you and me to turn to him. And what he wants to do, I made you so that you can be responsible to my love. ನಾನು ಜವಾಬ್ದಾರಿಯಾಗಿರ್ಬೇಕು. ಎದಕ್ಕೆ? ದೇವರ ಪ್ರೀತಿಗೆ ಜವಾಬ್ದಾರಿ ತೋರಿಸಿರಿ. ದೇವರ ಒಂದು ಮಗನು ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಮಾಡಿದಂತ ಯಾಗವನ್ನು ಜ್ಞಾಪಕ ಮಾಡಿ ಮೃತ್ಯುಂಜಯನಾಗಿ ಎದ್ದು ಬಂದಾಗ ಆತನಿಗಾಗಿ ಜೀವಿಸುವಂತದ್ದು ನಾವು ಕಲಿ. This is the consequences you are suffering may stem from the problem you did not create. ಯೋಚನೆ ಮಾಡಿರಿ. People in Babylon, they did not create it. They did not do anything wrong. But it was God's plan to take them away from all their bountiful place and show them, you turn towards me. ನೀನು ನನ್ನ ಕಡೆಗೆ ಬಾ. ಇದನ್ನು ಬಂದಾಗ ನೀನು ಯಾವ ಕಣಿವೆಯಲ್ಲಿ ಇದ್ದೀಯೋ, ಯಾವ ಸಾಯುವ ಸ್ಥಿತಿಯಲ್ಲಿ ಇದ್ದೀಯೋ, ಯಾರು ಒಂದು ಭಯದಲ್ಲಿ ನೀನು ಇದ್ದೀಯೋ, ದೇವರ ಕಡೆಗೆ ತಿರುಗಿದೆಯಾದ್ರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. So God deals with our past, God deals with our present, God deals with our future. ಆತನು ನನ್ನ ವಾಸ್ತವಿಕವನ್ನು, ನನ್ನ ಹಿಂದಿನ ಜೀವಿತವನ್ನು, ನನ್ನ ಒಂದು ಸ್ಥಿತಿಯಲ್ಲಿ ಮತ್ತು ನನ್ನ ಮುಂದಿನ ಸ್ಥಿತಿಯಲ್ಲಿ ಆತನು ನಡೆಸುವಾತನಾಗಿದ್ದಾನೆ. ಇದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿತೇವೆ. ಅದೇ ರೀತಿ ಮತ್ತಾಯನ ಬರೆದಂತ ಸುವಾರ್ತೆ. Turn to Matthew. In conclusion, I just want to read this and conclude this passage. ಏನ್ ಹೇಳ್ತಾನೆ? ಮತ್ತಾಯನ ಬರೆದಂತ ಸುವಾರ್ತೆ 9ನೇ ಅಧ್ಯಾಯ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ಅದನ್ನು ಕಿತ್ತು ಬಿಸಾಡು ಬಿಡು. 2 ಕಣ್ಣುಳ್ಳವನಾಗಿ ಅಗ್ನಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. Here, self-control is what God is talking about. He says that through eyes we sin. He says, control it. ನೀನು ಜವಾಬ್ದಾರಿ ತೆಗೆದುಕೋ. ದೇವರು ತಾನು ಜವಾಬ್ದಾರಿಕೆಯನ್ನು ತೆಗೆದುಕೊಂಡಿದ್ದಾನೆ. Verse 12, what he has taken. ಒಬ್ಬ ಮನುಷ್ಯನಿಗೆ 100 ಕುರಿ ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡು 99 ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದನ್ನು ಹುಡುಕುತ್ತಾನಲ್ಲವೇ? ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದ ಇರುವ 99 ಕುರಿಗಳಿಗಿಂತ ಆ ಒಂದಕ್ಕೋಸ್ಕರ ಹೆಚ್ಚಾಗಿ ಸಂತೋಷ ಪಡುವವನಾಗಿದ್ದಾನೆ ಎಂದು ನಿಮಗೆ ಹೇಳುತ್ತೇನೆ. This is the responsibility of God. He sent his son Jesus Christ because of one which was lost. He left the 99. We people have sinned. Adam sinned, and with him all of us sinned. And therefore, in conclusion, I want to say,
the dress rehearsal of his coming has begun. ದೇವರು ಬರುತ್ತಾನೆ, ಆತನು ಬರುವಂತದ್ದು ಸಮೀಪವಾಗಿದೆ, ಹತ್ತಿರವಾಗಿದೆ. ಅದಕ್ಕೋಸ್ಕರ ಎಜಿಕೇಲನ್ನು ಹೇಳಿದ ಹಾಗೆ ಆತನ ಏನ್ ಹೇಳ್ತಾನೆ, ತಾನು ಆರಿಸಿಕೊಂಡಂತ ಜನರು ಏನಾಗಿರಬೇಕು ಈ ಲೋಕದಲ್ಲಿ, ಆತನಿಗೆ ಏನಾಗಿರಬೇಕು, ಜವಾಬ್ದಾರಿಕೆಯಿಂದ ಕೆಲಸ ಮಾಡಬೇಕು. ಬೇಜವಾಬ್ದಾರಿಕೆ ಆಗಬೇಡ, ಸಿನಿಕಲ್ ಆಗಿರಬೇಡಿ, ಕೆಟ್ಟ ಯೋಚನೆ ಮಾಡಬೇಡಿ. ಅವರಿಂದ ಹೀಗೆ ಆಯ್ತು, ಇವರಿಂದ ಹೀಗೆ ಆಯ್ತು. ಇವತ್ತು ಪ್ರಾರ್ಥನೆ ಮಾಡ್ಬೇಕೇನಂದ್ರೆ, ಸ್ವಾಮಿ ನಾನು ಈ ಒಂದು ಸಭೆಯಲ್ಲಿ, ಈ ಒಂದು ಸ್ಥಿತಿಯಲ್ಲಿ, ಈ ಒಂದು ಬ್ಯಾಬಿಲೋನಿನ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಎನ್ನುವಂಥದ್ದು ಜ್ಞಾಪಕ ಮಾಡಿಕೊಳ್ಳಿ. God could give you blessing. God wants to bring mankind back to him, and he will bring through us. ನಮ್ಮ ಮೂಲಕ ಜನರನ್ನು ತನ್ನ ಶಿಷ್ಯರನ್ನಾಗಿ ಮಾಡುವುದಕ್ಕಾಗಿ ಆತನು ಯಾರನ್ನು ಆರಿಸಿಕೊಂಡ? 12 ಜನರ ಶಿಷ್ಯರ. ಇವತ್ತು ಭಾರತ ದೇಶದಲ್ಲಿ ನಾವು ಕ್ರೈಸ್ತತ್ವ ಬಂದದ್ದನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ತೋಮನು ಕೇರಳಗೆ ಬಂದದ್ದನ್ನು ಜ್ಞಾಪಕ ಮಾಡಿಕೊಳ್ತೇವೆ. ಆತನು ಬಂದು ಆತನ ಪ್ರಾಣವನ್ನು ಕೊಟ್ಟದ್ದನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಅದಕ್ಕೋಸ್ಕರ ರಿಮೆಂಬರ್ ದಿಸ್. ಟುಡೇ ಗಾಸ್ಪಲ್ reached in 70 AD to the South India, and today we remember the Christian witness in India. Remember that God wants to bring mankind back to him, so he sent Thomas in those days. Today he has sent you into Mumbai city. He wants you to help people to repent of their sin and receive God's free gift of eternal life. That is the true personal responsibility of each one of us. We stand alone. Choice is ours. Choice is ours. ನಾವೊಬ್ಬರು ನಿಂತಿದ್ದೇವೆ. ಆರಿಸಿಕೊಂಡ ಆತನು ನಂಬಿಕಸ್ತನು, ನಡೆಸುವ ಆತನು ನಂಬಿಕಸ್ತನು. ಅದಕ್ಕೋಸ್ಕರ ನಾನು ನನ್ನ ಹಿಂದಿನ ಸ್ಥಿತಿಯನ್ನು ಮರೆತು ಬಿಟ್ಟು ಈ ಒಂದು ಸ್ಥಿತಿಯಲ್ಲಿ ದೇವರಿಗೆ ಏನಾಗಬೇಕು? ಜವಾಬ್ದಾರಿಕೆಯಿಂದ ಕೆಲಸ ಮಾಡಬೇಕು. How many of us remember this? God has placed us in this city like Mumbai, and he has given us the responsibility. It's an individual responsibility, a collective responsibility. And how are we living? We are living for people to see Jesus through our ministry in this church. What a awesome responsibility God has given unto us. Shall we commit ourselves to this responsibility? ನಾವು ಇದಕ್ಕೆ ದೇವರಲ್ಲಿ ನಾವು ದ್ರಾಕ್ಷಾರಸವನ್ನು ತೆಗೆದುಕೊಳ್ಳುವಾಗ, ಆತನ ದೇಹವನ್ನು ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. Let us pray as we prepare ourselves for the Lord's table. ಕರ್ತರಾತ್ರಿ ಭೋಜನಕ್ಕೆ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಹ್ವಾನ ಈ ರೀತಿಯಾಗಿದೆ. ಪ್ರಾರ್ಥನೆಯಲ್ಲಿ ನಿಮ್ಮೆಲ್ಲರನ್ನು ದೇವರ ಕೈಗೊಪ್ಪಿಸಿಕೊಡಿರಿ. ಸ್ವಾಮಿ, ನೀನು ಕೊಟ್ಟಂತ ಜವಾಬ್ದಾರಿಕೆ ದೊಡ್ಡದಾಗಿದೆ. ನಾನು ಬೇರೆಯವರ ಮೇಲೆ ಹಾಕದಂತೆ, ಬೇರೆಯವರಿಗನ್ನು ನಾನು ತೊರೆದು ಬಿಟ್ಟಂತೆ ನಿನ್ನ ಬಳಿಗೆ ಬರ್ತೇನೆ. ನೀನು ಕೊಟ್ಟಂತ ಆ ದೇಹ, ಆ ರಕ್ತವನ್ನು ನೆನೆಸಿಕೊಂಡೆ. ಅದಕ್ಕಾಗಿ ನೀನು ನಮ್ಮನ್ನು ಕರೆದಿದೆ. ನಾವು ಬೇಜವಾಬ್ದಾರಿಯಾಗಿರದೆ, ನಾವು ಕುತಂತ್ರದಿಂದ ಅಥವಾ ನಮ್ಮ ಒಂದು ಸ್ವಂತ ರಾಜಕೀಯ ವ್ಯಕ್ತಿತ್ವದಿಂದ ನಾವು ನಡೆಯದೆ ನಿನ್ನ ಮಕ್ಕಳಾಗಿ ನಡೆಯುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸು. Eternal God of our lives, we recognize that our responsibility that you have placed upon each one of us as an individual and as a corporate body. Jesus Christ, bless as we participate in your table the body that you gave, the blood
that you shed on the cross of Calvary reminded us that your responsibility to bring people back to God, and you did it so well. Lord, help us to recognize our responsibility as people, as individuals, as a corporate body. Bless our fellowship at the table, seeking your blessing of love, joy, peace, happiness in serving one another. Help us to be your disciples. Help us to be your children. In Jesus' name we pray. Amen. You do truly and earnestly repent of your sin and are in love with your neighbor and intend to lead a new life, following the commandments of God and walking henceforth in his holy ways. Draw near with faith and take this holy sacrament to your comfort and make your humble confession to Almighty God. ಈ ಆಹ್ವಾನದಲ್ಲಿ ನಾವು ಒಟ್ಟಾಗಿ ಅರಿಕೆ ಪ್ರಾರ್ಥನೆಯನ್ನು ಹೇಳಿಕೊಳ್ಳುವ. I put English confession here, but I read it in Kannada. ಓ ಸರ್ವಶಕ್ತಿಯಾದ ದೇವರೇ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ತಂದೆ, ಸರ್ವ ನಿರ್ಮಾಣಿಕನೇ, ಸಕಲ ಮನುಷ್ಯರ ನ್ಯಾಯಾಧಿಪತಿಯೇ, ನಾವು ಮಹಿಮಾ ಒಡೆಯನಾದ ನಿನಗೆ ವಿರೋಧವಾಗಿ ಮನಸ್ಸಿನಿಂದಲೂ ಕ್ರಿಯೆಯಿಂದಲೂ ಪದೇ ಪದೇ ಅತ್ಯಂತ ಹೀನತನದಿಂದ ಮಾಡಿದಂತ ನಾನಾ ವಿಧವಾದ ಪಾಪಗಳಿಗೂ ದುಷ್ಟತನಕ್ಕೂ ಒಪ್ಪಿಕೊಂಡು ಅವುಗಳಿಗಾಗಿ ಗೋಳಾಡುತ್ತೇವೆ. ಅವುಗಳಿಂದ ನಾವು ನಮ್ಮ ಮೇಲೆ ನಿನ್ನ ಸಂತಾಪ ಕೋಪವನ್ನು ನ್ಯಾಯವಾಗಿ ಉರಿ ಮಾಡಿಕೊಂಡಿದ್ದೇವೆ. ನಾವು ನಿಜ ಪಶ್ಚಾತ್ತಾಪ ಪಟ್ಟು ಈ ನಮ್ಮ ದುಷ್ಕ್ರಿಯೆಗಳಿಗೋಸ್ಕರ ಮನಪೂರ್ವಕವಾಗಿ ಶೋಕಿಸ್ತೇವೆ. ಅವುಗಳ ನೆನಪು ನಮಗೆ ದುಃಖಕರವಾಗಿಯೂ ಅವುಗಳ ಭಾರವು ಸಹಿಸಕೂಡದೂ ಆಗಿದೆ. ನಮ್ಮನ್ನು ಕರುಣಿಸು, ಕರುಣಾಳು ತಂದೆಯೇ, ನಮ್ಮನ್ನು ಕರುಣಿಸು. ನಿನ್ನ ಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಿಗಾಗಿ ನಮ್ಮನ್ನು ಕ್ಷಮಿಸು ಮತ್ತು ನಿನ್ನ ನಾಮದ ಮಹಿಮೆಗಾಗಿ ನಾವು ಇನ್ನು ಮುಂದೆ ಯಾವಾಗಲೂ ನೂತನ ಜೀವನದಲ್ಲಿ ನಡೆದು ನಿನ್ನನ್ನು ಸೇವಿಸಿ ಸಂತೋಷಗೊಳಿಸುವಂತೆ ನಮ್ಮೆಲ್ಲರಿಗೆ ದಯ ಪಾಲಿಸಬೇಕೆಂಬುದಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಬೇಡುತ್ತೇವೆ. ಆಮೆನ್. Prayer for pardon, it is there, you can read it on your own. ಸರ್ವಶಕ್ತನಾದ ದೇವರ ಪರಲೋಕದ ನಮ್ಮ ತಂದೆಯೇ, ನೀನು ನಿನ್ನ ಕಡೆಗೆ ಮನಪೂರ್ವಕವಾಗಿ ಪಶ್ಚಾತ್ತಾಪದಿಂದಲೂ ನಿಜ ವಿಶ್ವಾಸದಿಂದಲೂ ತಿರುಗಿಕೊಳ್ಳುವವರೆಲ್ಲರಿಗೆ ತನ್ನ ಮಹಾಕೃಪೆಯನ್ನು ಪಾಪ ಕ್ಷಮೆಯ ವಾಗ್ದಾನವನ್ನು ನೀನು ಕೊಟ್ಟಿರುತ್ತಿ. ನಮ್ಮನ್ನು ಕರುಣಿಸು, ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸು, ಅವುಗಳಿಂದ ನಮ್ಮನ್ನು ವಿಮೋಚಿಸು. ಎಲ್ಲಾ ಒಳ್ಳೆತನದಲ್ಲಿ ನಮ್ಮನ್ನು ದೃಢಪಡಿಸಿ ಸ್ಥಿರಪಡಿಸಿ ನಮ್ಮನ್ನು ನಿತ್ಯ ಜೀವನದ ಮಾರ್ಗಕ್ಕೆ ನಡೆಸೆಂಬುದಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಬೇಡುತ್ತೇವೆ. ಆಮೆನ್. ಆದರಣೆಯ ಮಾತುಗಳು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ತನ್ನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು. ಕ್ರಿಸ್ತೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವನ್ನು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾಗಿಯೂ ಆಗಿದೆ. ಆಮೆನ್. ಉಪಕಾರ ಸ್ತುತಿ ಮಾಡುವ. ಥ್ಯಾಂಕ್ಸ್ ಗಿವಿಂಗ್. I read it in English for your convenience. You can respond, which is there in black letters. Lift up your hearts. Let us give thanks to the Lord our God. Together it is right. We should always, everywhere give thanks to you, Father Almighty, creator of heaven and earth. Together. And so with all people on earth and all the company of heaven, we praise your name and join their unending hymn. Holy, 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 Lord God of power and might. Heaven and earth are full of your glory. Glory be to you, O Lord Most High. Amen.
ಪ್ರತಿಷ್ಠೆಯ ಪ್ರಾರ್ಥನೆ, prayer of consecration is been projected. I read it in Kannada. ಸರ್ವಶಕ್ತ ದೇವರೇ, ನಮ್ಮ ಪರಲೋಕದಲ್ಲಿರುವ ತಂದೆಯೇ, ನಿನ್ನ ಅಪಾರ ಕರುಣೆಯಿಂದ ನಿನ್ನ ಏಕ ಕುಮಾರನಾಗಿರುವ ಯೇಸು ಕ್ರಿಸ್ತನನ್ನು, ಆತನ ವಿಮೋಚನೆಯನ್ನು ಶಿಲುಬೆ ಮೇಲೆ ನೀನು ಕೊಟ್ಟದ್ದನ್ನು ಜ್ಞಾಪಕ ಮಾಡಿಕೊಂಡು, ಅಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞ ರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದುದು, ದೋಷ ಪರಿಹಾರಕವಾದುದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯ ಉಳ್ಳದ್ದು ಆಗಿದೆ. ಆತನ ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾಗಿ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಅದನ್ನು ಆಚರಿಸುತ್ತಿರಬೇಕೆಂಬುದಾಗಿ ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ತಾನು ಹಿಡಿದುಕೊಟ್ಟ ರಾತ್ರಿಯಲ್ಲಿ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಊಟವಾದ ಮೇಲೆ ಆತನು ಪಾತ್ರೆಯನ್ನು ತೆಗೆದುಕೊಂಡು, ಇದು ನಿಮಗೋಸ್ಕರ ಕೊಟ್ಟಿರುವಂತ ನನ್ನ ರಕ್ತ, ಇದರಲ್ಲಿ ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರ ಬಹುಜನರಿಗೋಸ್ಕರ ಸುರಿಸಲ್ಪಡುವಂತ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. Amen. Before we participate in the Lord's table, we have to say together and then sing, then participate together at the table. ನಾವು ಈ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಳ್ಳುವ. ಇದನ್ನು ಹೇಳಿಕೊಂಡಾದ ಮೇಲೆ ನಾವು ಗೀತವನ್ನು ಹಾಡಿ ಪ್ರಾರ್ಥನೆ ಮಾಡಿ ಒಟ್ಟಾಗಿ ನಾವು ಆ ತಂದೆಯಾದ ದೇವರು ಕೊಟ್ಟಿರುವಂತ ಈ ಒಂದು ಸಂಸ್ಕಾರದಲ್ಲಿ ಪಾಲು ತೆಗೆದುಕೊಳ್ಳುವ. ಸರ್ವಶಕ್ತ ದೇವರೇ, ನಮ್ಮ ಪರಲೋಕದ ನಮ್ಮ ತಂದೆಯೇ, ನಿನ್ನ ಪ್ರಿಯ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ಮತ್ತು ನಮ್ಮನ್ನು ನಿನ್ನ ಮಕ್ಕಳೆಂದು ಅಂಗೀಕರಿಸಿ ಆತನ ಅಮೂಲ್ಯವಾದ ದೇಹ ರಕ್ತಗಳೆಂಬ ಆತ್ಮಿಕ ಆಹಾರದಿಂದ ನಮ್ಮನ್ನು ಪೋಷಿಸಿದ್ದಿ. ನಮ್ಗೆ ಪಾಪ ಕ್ಷಮಾಪಣೆ, ನಿತ್ಯ ಜೀವದ ವಾಗ್ದಾನವನ್ನು ಕೊಟ್ಟಿದೆ. ಈ ಅತಿಶಯ ವರಗಳಿಗಾಗಿ ನಾವು ನಿನ್ನನ್ನು ಹೊಂದಿಸಿ ಕೊಂಡಾಡುವವರಾಗಿ ನಮ್ಮನ್ನು, ನಮ್ಮ ದೇಹಾತ್ಮಗಳನ್ನು ನಿನಗೆ ಮೀಸಲಾದ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡುತ್ತೇವೆ. ಇದೇ ನಮ್ಮ ವಿವೇಕ ಪೂರ್ವಕವಾದ ಆರಾಧನೆಯು. ನಾವು ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿ ಉತ್ತಮವಾಗಿ ದೋಷ ರಹಿತವಾಗಿಯೂ ಮತ್ತು ಇರುವ ನಿನ್ನ ಚಿತ್ತಕ್ಕೆ ಅನುಸಾರವಾದುದು ಏನೆಂದು ವಿವೇಚಿಸಿ ತಿಳಿದುಕೊಂಡವರಾಗಿ ಈ ಲೋಕದಲ್ಲಿ ನಿನಗೆ ವಿಧೇಯರಾಗಿದ್ದು ಕಡೆಯಲ್ಲಿ ನಿನ್ನ ಪರಲೋಕದ ರಾಜ್ಯದೊಳಗೆ ಸೇರಿ ಸಿದ್ಧಿಗೆ ಬಂದು ಭಕ್ತರೆಲ್ಲರ ಸಂಗಡ ಆನಂದ ಪಡುವಂತೆ ಅನುಗ್ರಹಿಸಬೇಕೆಂಬುದಾಗಿ ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿ ಏಕದೇವರಾಗಿ ಸದಾ ಜೀವಿಸುವ ಆಳುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. Host in your hand, then be ready with the cup. We just say together, we do not presume to come to this table, O merciful Lord, trusting in our own righteousness, but in thy manifold and great mercies. We do not be worthy so much to gather up the crumbs under the table, but thou art the same Lord, whose propriety is to always to have mercy. Grant us therefore, gracious Lord, so that to partake of this sacrament of thy Son Jesus Christ, that we may walk in the newness of life, may grow into his likeness, and may evermore dwell in him and he in us. Amen.
ತೆಗೆದುಕೊಂಡು ತಿಂದು ಈ ದೇಹವನ್ನು ಜ್ಞಾಪಕ ಮಾಡಿಕೊಂಡು ಕೃತಜ್ಞತೆ ಸ್ತುತಿಯನ್ನು ದಯಪಾಲಿಸಿರಿ. This is the blood of the new covenant, which was shed for you on the cross of Calvary. Drink ye all and be thankful to Christ your Savior. ಪ್ರಾರ್ಥನೆ ಮಾಡಿಕೊಳ್ಳುವ. ಓ ದೇವರ ಕುರಿಮರಿಯೇ, ಲೋಕದ ಪಾಪವನ್ನು ಪರಿಹರಿಸುವಾತನೇ ನಮ್ಮನ್ನು ಕರುಣಿಸು. ಓ ದೇವರ ಕುರಿಮರಿಯೇ, ಲೋಕದ ಪಾಪವನ್ನು ಪರಿಹರಿಸುವಾತನೇ ನಮ್ಮನ್ನು ಕರುಣಿಸು. ಓ ದೇವರ ಕುರಿಮರಿಯೇ, ಲೋಕದ ಪಾಪವನ್ನು ಪರಿಹರಿಸುವಾತನೇ ನಿನ್ನ ಶಾಂತಿಯನ್ನು ನಮ್ಮೆಲ್ಲರಿಗೆ ದಯಪಾಲಿಸು. ಆಮೆನ್. ಆಶೀರ್ವಾದ ವಚನ ಸ್ವೀಕರಿಸುವ. ಎಲ್ಲಾ ಬುದ್ಧಿಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯ ಆತ್ಮಗಳ ಮನಸ್ಸಿನಲ್ಲಿ ದೇವರು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿ ಇದ್ದು ಕಾಪಾಡಲಿ. ತಂದೆ, ಮಗ, ಪರಿಶುದ್ಧಾತ್ಮನ ಸರ್ವಶಕ್ತನಾದ ದೇವರ ಆಶೀರ್ವಾದವು ನಿಮ್ಮೊಳಗೆ ನೆಲೆಸಿ ನಿಮ್ಮ ಸಂಗಡ ಮತ್ತು ನಿಮ್ಮೆಲ್ಲ ಕುಟುಂಬದವರ ಸಂಗಡ ಮತ್ತು ನಮ್ಮ ಒಂದು ಜವಾಬ್ದಾರಿಕೆಯಲ್ಲಿ ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೆನ್. Thank you, Ayya. Yeah, Thank you, Ayya, God bless. for your message. Yes. Thanks, Ayya. Thank you, Ayya. ದೇವರು ನಿಮ್ಮೆಲ್ಲರ ಜೊತೆ ಇರಲಿ. ಹೊಸ ತಿಂಗಳು ದೇವರ ಆಶೀರ್ವಾದ ನಿಮ್ಮ ಮೇಲೆ ನೆಲೆಯಾಗಿರಲಿ. ಮತ್ತು ದೇವರು ನಮ್ಗೆ ಕೊಟ್ಟಿರುವಂತ ಜವಾಬ್ದಾರಿಕೆಯಲ್ಲಿ ನಾವು ಯೋಗ್ಯ ರೀತಿಯಾಗಿ ಜೀವಿಸುವ. ಆಮೇಲೆ